ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನ ಮುಂದಿನ ಬದುಕು ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಗೆದ್ದಂಥ ಹನುಮಂತ ಮುಂದೇನು ಮಾಡ್ತಾನೆ ಅನ್ನುವಂಥ ಪ್ರಶ್ನೆ ಇತ್ತು. ಹನುಮಂತನ ಕಷ್ಟಗಳೆಲ್ಲವೂ ಕೂಡ ದೂರ ಆಗ್ತವೆ. ಇನ್ನು ಮುಂದೆ ಹನುಮಂತನಿಗೆ ಸಿಗ್ತಿರುವಂಥ ಕಾರ್ಯಕ್ರಮಗಳು ಹನುಮಂತನ ಬದುಕನ್ನೇ ಬದಲಾಯಿಸುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಯಿತು. ಇದಾದ್ಮೇಲೆ ಹನುಮಂತ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಹನುಮಂತ ಎಲ್ಲೋ ಒಂದು ಕಡೆ ಏನೋ ಲೈಫಲ್ಲಿ ಮಿಸ್ ಆಗ್ತಿದೆ ಅನ್ನುವಂತಹ ಒಂದು ಕೊರಗಲ್ಲಿರ್ತಾನೆ. ಡಿಕೆಟಿಗೆ ಹೋಗ್ತಾನೆ, ಅಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾನೆ ಡ್ಯಾನ್ಸರ್ ಆಗಿ. ಅದಾದ ಬಳಿಕ ಬೇರೆ ಬೇರೆ ರಿಯಾಲಿಟಿ ಶೋಗಳು, ಬೇರೆ ಬೇರೆ ಸ್ಟೇಜ್ ಕಾರ್ಯಕ್ರಮ ಹೀಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಆತನಿಗೆ ಸಿಕ್ಕಂಥ ಮತ್ತೊಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಅನ್ನುವಂಥ ಅವಕಾಶ. ಅದು ಯಾವಾಗ ಬಿಗ್ ಬಾಸ್ಗೆ ಹನುಮಂತ ಬರ್ತಾನೋ, ಬಿಗ್ ಬಾಸ್ಗೆ ಬಂದ ಬಳಿಕ ಹನುಮಂತನ ಬದುಕೆ ಬದಲಾಗಿ ಹೋಗುತ್ತೆ. ಹನುಮಂತ ಅಂದುಕೊಳ್ಳದಂತಹ ರೀತಿಯಲ್ಲಿ ಕನ್ನಡಿಗರ ಪ್ರೀತಿಯನ್ನು ಸಂಪಾದನೆ ಮಾಡಿಬಿಡ್ತಾನೆ. ಹನುಮಂತನ ಒಳ್ಳೆತನ, ಹನುಮಂತನ ಸಿಂಪಲ್ಸಿಟಿ ಮತ್ತು ಆ ಹಳ್ಳಿಯ ಒಂದು ಸೊಬಗೇನಿತ್ತು ಅದು ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಆತನ ನೇರ ಮತ್ತು ನಿಷ್ಠುರವಾರಿಕೆ ಮತ್ತು ಅದ್ರ ಜೊತೆಗೆ ಆತ ಹೇಗೆ ಹೊರಗಡೆ ಇರ್ತಾನೋ ಅದೇ ರೀತಿ ಒಳಗಡೆನೂ ಕೂಡ ಇರುವಂಥದ್ದು ಮುಗ್ಧತನ ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಆರಂಭದಲ್ಲಿ ನಾಟಕ ಮಾಡ್ತಿದ್ದಾನೆ ಅಂತೇಳಿ ಅನಿಸುತ್ತೆ, ನಂತರ ಇಲ್ಲ ಇದು ನಾಟಕ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಿಗ್ ಬಾಸ್ ಸೀಸನ್ 11 ಕರುನಾಡಿನಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಂಥ ರಿಯಾಲಿಟಿ ಶೋ ನೋ ಡೌಟ್. ಈ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಸ್ಪರ್ಧಿಯದ್ದು ಒಂದೊಂದು ಕತೆ, ಅವಮಾನ ಅಪಮಾನ ಹೀಗೆ ಎಲ್ಲವನ್ನು ಕೂಡ ಎದುರಿಸಿ ದೊಡ್ಡ ಮನೆಗೆ ಬಂದಂಥ ಇವರು ಕನ್ನಡಿಗರ ಮನೆಗೆದ್ದು ಎಲ್ಲ ಟೀಕೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾರೆ. ಹೀಗೆ ತನ್ನ ಸರಳ ವ್ಯಕ್ತಿತ್ವದಿಂದನೇ ವೀಕ್ಷಕರ ಮನವನ್ನು ಗೆದ್ದಂತಹ ವಿನ್ನರ್ ಅದೇ ಹನುಮಂತ. ಪ್ರತಿನಿತ್ಯ ಮನೋರಂಜನೆ ಶೋಗಳನ್ನು ನೋಡುವಂಥ ಎಲ್ರಿಗೂ ಕೂಡ ಹನುಮಂತ ಯಾರು ಅನ್ನೋದು ಗೊತ್ತೇ ಇರುತ್ತೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಮೂಲಕ ಕನ್ನಡಿಗರ ಮನೆಗಳಿಗೆ ಪರಿಚಯವಾದಂತಹ ಈ ಗಾಯಕ ಹನುಮಂತ. ಇಷ್ಟೆಲ್ಲ ಫೇಮಸ್ ಆದರೂ ಕೂಡ ಹನುಮಂತು ಕುರಿಗಾಹಿಯಾಗಿಯೇ ತನ್ನ ಹುಟ್ಟನ್ನು, ತನ್ನ ಹುಟ್ಟು ಬದುಕನ್ನು ಮತ್ತು ಹುಟ್ಟೂರನ್ನು, ತಂದೆ ತಾಯಿಯನ್ನು, ತನ್ನ ವೃತ್ತಿಯನ್ನು ಯಾವತ್ತೂ ಕೂಡ ಮರೆಯಲಿಲ್ಲ ಅನ್ನೋದು ವಿಶೇಷ. ರಿಯಾಲಿಟಿ ಶೋಗೆ ಬರುವ ಮುನ್ನ ಹನುಮಂತು ಅಂತ ಹೇಳಿದ್ರೆ ಊರಿನ ಜನರಿಗೆ ಕೇವಲ ಕುರಿಗಾಹಿ. ಇವರು ಹಾವೇರಿಯ ಚಿಲ್ಲೂರು ಬಡ್ಡಿ ಎನ್ನುವಂಥ ಪುಟ್ಟ ಗ್ರಾಮದಲ್ಲಿ ಕುರಿಗಾಹಿ ಕೆಲಸವನ್ನು ಮಾಡಿಕೊಂಡಿದ್ದಂಥ ಹನುಮಂತು ಕುರಿಗಳನ್ನು ಮೇಯಿಸ್ತಲೇ ಹಾಡನ್ನು ಹಾಡ್ತಾ ಸರಿಗಮಪ ವೇದಿಕೆಗೆ ಬಂದವನು. ತನ್ನ ಜನಪದ ಹಾಡುಗಳ ಮೂಲಕ ಜನಮನ್ನಣೆಯನ್ನು ಗಳಿಸಿದವನು. ಈ ಶೋನಲ್ಲಿ ವಿನ್ನರ್ ಆಗಿ ಇತಿಹಾಸವನ್ನು ಕೂಡ ನಿರ್ಮಿಸಿದವನು ಇದೇ ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದು ವೈಲ್ಡ್ ಆಗಿ ಆಟವನ್ನು ಶುರು ಮಾಡ್ತಾನೆ. ನಂತರ ಈತನ ಆಟವನ್ನು ನೋಡಿದಂತಹ ಉಳಿದವರು ಮೈಮರೆತು ಕೂರ್ತಾರೆ. ಸುದೀಪ್ ಒಂದಿನ ಹೇಳ್ತಾರೆ, ಉಳಿದವರೆಲ್ಲ ಬೇರೆಯದೇ ರೀತಿಯಲ್ಲಿ ಆಟ ಆಡ್ತಾ ಇದ್ರೆ ಹನುಮಂತ ಏನೂ ಕೂಡ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಕೂತ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಇದ್ದು ತನ್ನ ಆಟವನ್ನು ತಾನು ಆಡಿಕೊಂಡು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಶಿಸ್ತಲ್ಲಿ ಹೋಗ್ತಾ ಇದ್ದಾನೆ. ಅವನನ್ನು ನೀವು ಯಾರೂ ಕೂಡ ಅರ್ಥನೇ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋಂಥ ಮಾತನ್ನು ಸುದೀಪ್ ಸಾಕಷ್ಟು ಸಲ ಹೇಳಿದ್ದಾರೆ. ಅದು ನಿಜವಾಗಿದೆ. ಇವತ್ತಿಗೆ ಹನುಮಂತನನ್ನು ಇವರು ಯಾರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಹನುಮಂತ ಗೆದ್ದು ಬಂದಿರುವಂಥದ್ದು. ಹನುಮಂತ ಇವಾಗೇನೋ ಬಿಗ್ ಬಾಸ್ 11ರ ಟ್ರೋಫಿಯನ್ನು ಗೆದ್ದಾಯಿತು. ಮುಂದೆ ಏನು? ಹನುಮಂತು ಈ ಗೆದ್ದಂಥ ಹಣದಲ್ಲಿ ಏನು ಮಾಡ್ತಾನೆ? ಮುಂದೆ ಏನೆಲ್ಲ ಒಂದು ಕನಸುಗಳು ಈ ಹನುಮಂತನ ಮುಂದೆ ಇದ್ದಾವೆ, ಇದನ್ನು ಅವನೇ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾನೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರುವಂಥ ಹನುಮಂತು ಈಗ 50 ಲಕ್ಷ ಹಣವನ್ನು ಪಡೆಯೋದು ಅಂತ ಹೇಳಿದ್ರೆ ತಮಾಷೆ ವಿಚಾರ ಅಲ್ವೇ ಅಲ್ಲ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಪಡೆದಂಥ ಹನುಮಂತು ಇವತ್ತು ಆ ಹಣದಲ್ಲಿ ಏನು ಮಾಡ್ತಾರೆ, ಮುಂದೆ ಏನು ಹನುಮಂತು ಕನಸುಗಳು, ಹೀಗೆ ನಾನಾ ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ ಬನ್ನಿ. ಬಡತನದ ಬೇಗೆಯಲ್ಲಿ ಬೆಂದಿರುವಂಥ ಹನುಮಂತನಿಗೆ ಇನ್ನೂ ಕೂಡ ಕಷ್ಟಗಳು ದೂರವಾಗಿಲ್ಲ. ಸಾಲು ಸವಾಲುಗಳು, ಸಂಕಷ್ಟಗಳು ಹನುಮಂತನ ಮನೆ ಮುಂದೆ ಕಾಯ್ತಾ ಕೂತಿದ್ದಾವೆ. ಹನುಮಂತ ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಮತ್ತು ದಿನಕ್ಕೆ ಪುರ್ಸೋತೆ ಇಲ್ಲದಂತೆ ಈ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು, ಅಂದರೆ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳನ್ನು ಗಿಟ್ಟಿಸ್ಕೊಂಡು ಅಲ್ಲಿ ಹೋಗಿ ಹಾಡಿ ಬಂದರೂ ಕೂಡ ಹನುಮಂತನ ಮನೆತನದ ಕಷ್ಟ, ಮನೆಯ ಕಷ್ಟ ದೂರ ಆಗಿಲ್ಲ. ಸಾಲ ಅನ್ನೋದು ಇನ್ನೂ ಕೂಡ ಶೂಲವಾಗಿ ಕಾಡ್ತಾನೆ ಇದೆ. ಇರೋದಕ್ಕೆ ಮನೆ ಇದೆ, ಆದರೆ ಅದು ಬಂಗಲೆ ಅಲ್ಲ, ಚಿಕ್ಕದೊಂದು ಅರಮನೆ. ಅಂದರೆ ಪುಟ್ಟ ಗುಡಿಸಲೇ, ಬಟ್ ಅದು ಅರಮನೆಯ ರೀತಿ ಅವರಿಗೆ. ಆದರೆ ಒಳ್ಳೆ ಮನೆ ಕಟ್ಟಬೇಕು ಅನ್ನೋದು ಹನುಮಂತನ ಕನಸು. ಜೊತೆಗೆ ಹನುಮಂತನಿಗೆ ಮದುವೆ ಆಗಬೇಕು ಅನ್ನುವಂಥ ಆಸೆ ಇವತ್ತು ನಿನ್ನೆಯದಲ್ಲ. ಮದುವೆ ಅಂದ ತಕ್ಷಣ ಮುಖ ಅರಳಿ ಬಿಡುತ್ತೆ. ಹನುಮಂತ ಬಡತನದಲ್ಲಿ ಬೆಂದು ಬಂದಿದ್ದಂಥ ಹುಡುಗ. ಹೀಗಿದ್ದಾಗ ತನಗೆ ಬಂದಿರುವಂಥ ಈ 50 ಲಕ್ಷ ರೂಪಾಯಿ ಹಣದಲ್ಲಿ ಹನುಮಂತ ಮೊದಲು ಮದುವೆ ಆಗ್ತಾನಂತೆ. ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಹನುಮಂತ ಮಾತನಾಡಿದ್ದ.
ಅಲ್ಲದೆ ಉಳಿದಂಥ ಹಣದಲ್ಲಿ ತನ್ನ ಸಮುದಾಯಕ್ಕೆ ಸಹಾಯ ಮಾಡೋದು ಮತ್ತು ತನ್ನ ಊರಿಗೆ ಕೂಡ ಸಹಾಯ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ. ಹೀಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಈ ಒಳ್ಳೆಯ ಮನಸ್ಸನ್ನು ಕಂಡೇ ಕನ್ನಡಿಗರು ಇಷ್ಟಪಟ್ಟಿದ್ದು ಅಂತೇಳಿ ಹೇಳ್ಬೋದು. ಆತನ ಮನೆಗೆ ಹಣದ ಅವಶ್ಯಕತೆ ಇದೆ. ಆತನ ತಾಯಿಯೇ ಹೇಳಿದರು, ಸಾಲ ಕೇಳ್ಕೊಂಡು ಬಂದಿದ್ರು ಅಂತ ಹೇಳಿ. ಅಂದರೆ ಇವ್ರು ಕೊಟ್ಟಂಥ ಸಾಲವನ್ನು ಮರುಪಾವತಿ ಮಾಡಿಲ್ವಲ್ಲ, ಅದನ್ನು ಕೇಳ್ಕೊಂಡು ಬಂದಿದ್ರು ಅಂತೇಳಿ. ಅದಕ್ಕೆ ಹನುಮಂತ ಅವತ್ತು ಹೇಳಿ ಕಳಿಸಿದ್ದ, ನಾನು ಬಂದಮೇಲೆ ನೋಡ್ಕೊಳ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತೇಳಿ. ಬಟ್ ಆವತ್ತಿಗೆ ಕುರಿ ಮಾರಿ ಹನುಮಂತನನ್ನು ಬೆಂಗಳೂರಿಗೆ ಕಳಿಸಿದಂಥ ಇದೇ ತಂದೆ ತಾಯಿ ಇವತ್ತಿಗೂ ಕೂಡ ತನ್ನ ವೃತ್ತಿಯನ್ನು ಯಾವತ್ತೂ ಕೂಡ ಬಿಟ್ಟಿಲ್ಲ. ಇವಾಗಲೂ ಕೂಡ ಕಷ್ಟದಿಂದ ದೂರ ಆಗಿಲ್ಲ. ಅಟ್ಲೀಸ್ಟ್ ಈ 50 ಲಕ್ಷ ಹಣದಿಂದನಾದರೂ ಹನುಮಂತನಿಗಿರುವಂತಹ ಈ ಫೈನಾನ್ಷಿಯಲ್ ಕ್ರೈಸಿಸ್ಗಳು ದೂರ ಆಗಲಿ ಅನ್ನೋದು ಈಗಿರುವಂಥ ವಿಚಾರ. ಇನ್ನೊಂದು ಕಡೆ ಹನುಮಂತನಿಗೆ ಮದುವೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಇಷ್ಟ. ಮದುವೆ ಈ ಕೂಡಲೇ ಆಗಬೇಕು ಅನ್ನುವಂಥ ಕನಸನ್ನು ಹೊಂದಿದ್ದಾನೆ. ಆದರೆ ಈ ಮದುವೆಗೆ ಅಡ್ಡಿ ಆಗ್ತಿರೋದು ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ಮನೆಯವರ ಕೆಲವೊಂದಷ್ಟು ನೀತಿಗಳು. ಹೌದು, ಹಾಗಾದರೆ ಆ ಹುಡುಗಿ ಯಾರು? ಹನುಮಂತನ ತಾಯಿ ಯಾಕೆ ಆ ಹುಡುಗಿಯನ್ನು ಒಪ್ತಾ ಇಲ್ಲ? ಹೇಳ್ತಾ ಹೋಗ್ತೀನಿ. ಜೊತೆಗೆ ಇದರ ನಡುವೆ ಸುದೀಪ್ ಅವರು ಏನು ಬುದ್ಧಿ ಮಾತನ್ನು ಹೇಳಿದ್ದಾರೆ ಅದನ್ನು ಕೂಡ ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಬಟ್ಟೆ ಸೈಲೆಂಟ್ ಹುಡುಗ ಅಂತ ಹೇಳಿದ್ರೆ ಅದು ಹನುಮಂತ. ಮುಗ್ಧತೆ, ಸರಳತೆಗೆ ಮತ್ತೊಂದು ಹೆಸರೇ ಹನುಮಂತ. ಹೀಗಾಗಿನೇ 5 ಕೋಟಿ ಈ ಮತಗಳು ಬೀಳೋದಕ್ಕೆ ಕಾರಣವಾಯಿತು. ಹನುಮಂತನಿಗೆ ಹಾಡು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಡೋದು ಅಂತ ಹೇಳಿದ್ರೆ ಆತನ ಜೀವ. ಹಾಗೇನೆ ಅದೊಂದು ಹುಡುಗಿ ಅಂತ ಹೇಳಿದ್ರು ಕೂಡ ಹನುಮಂತನಿಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಹನುಮಂತ ಪ್ರೀತಿಸ್ತಿರುವಂಥ ಹುಡುಗಿಗೆ ಇಲ್ಲಿ ಆತ ಸಾಕಷ್ಟು ಸಲ ತನ್ನ ಹಾಡಿನ ಮೂಲಕನೇ ಒಂದು ರೀತಿಯಾದಂಥ ಫೀಲಿಂಗ್ಸನ್ನು ವ್ಯಕ್ತಪಡಿಸಿದ್ದಾನೆ. ಆ ಹುಡುಗಿ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಆ ಹುಡುಗಿಯನ್ನು ಹುಡುಕೋದ್ರಲ್ಲೇ ಇದ್ದಾರೆ. ಆದರೆ ಆ ಹುಡುಗಿ ಯಾರ ಕಣ್ಣಿಗೂ ಕೂಡ ಬಿದ್ದಿಲ್ಲ. ಕಿಚ್ಚ ಸುದೀಪ್ ಅವರಿಗೆ ಹನುಮಂತನನ್ನು ಕಂಡ್ರೆ ಬಲು ಪ್ರೀತಿ. ಹನುಮಂತನನ್ನು ಮಾತನಾಡಿಸ್ಬೇಕು ಅಂತ ಹೇಳಿದ್ರೆ ಪ್ರೇಯಸಿ ವಿಚಾರ ತೆಗೆಯದೆ ಆ ಎಪಿಸೋಡ್ ಕಂಪ್ಲೀಟ್ ಮಾಡೋದೇ ಇಲ್ಲ. ಇದರಿಂದ ಕಳೆದ ಈ ಗ್ರ್ಯಾಂಡ್ ಫಿನಾಲೆಯಲ್ಲೂ ಕೂಡ ಹನುಮಂತನ ಪ್ರೇಯಸಿಯ ಬಗ್ಗೆನೇ ಸುದೀಪ್ ಮಾತನಾಡಿದರು. ಈ ವೇಳೆ ಕಿಚ್ಚ ಸುದೀಪ್ ಅವರು ವಿನ್ ಆದರೆ ಹುಡುಗಿ ಸಿಗೋದು ಪಕ್ಕನ ಹನುಮಂತನು ಅಂತಲೇ ಕೇಳ್ತಾರೆ. ಹನುಮಂತು ಇದಕ್ಕೆ ಹ್ಞೂ ರೀ ಸರಾ ಅಂತೇಳಿ ಹೇಳ್ತಾನೆ. ವಿನ್ ಆದರೆ ಮದುವೆ ಫಿಕ್ಸಾ ಅಂತಲೂ ಕೂಡ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೂ ಕೂಡ ಹ್ಞೂ ಸರ್ರಾ ಅಂತಲೇ ಹನುಮಂತ ತನ್ನ ಶೈಲಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಅಲ್ಲಿಗೆ ಈ ಪ್ರಶ್ನೆ ಹನುಮಂತನ ಪೋಷಕರ ಕಡೆಗೆ ಬರ್ತದೆ. ಆಗ ಹನುಮಂತನ ತಾಯಿ ಒಪ್ಪೋದಿಲ್ಲ. ಹುಡುಗಿ ಯಾರು ಅಂತೇಳಿ ಗೊತ್ತಿಲ್ಲ, ಯಾರು ಅಂತೇಳಿ ನಾವು ನೋಡಿಲ್ಲ, ಅದು ಹೇಗೆ ಒಪ್ಕೊಳ್ಳೋದು ಸರ್ ಅಂತೇಳಿ ಹೇಳ್ತಾರೆ. ಅದು ಆಗಲ್ರಿ ಅಂತಲೂ ಕೂಡ ಕಡ್ಡಿ ಮುರಿದಂತ ಹೇಳ್ಬಿಡ್ತಾರೆ. ನೋಡಿ ಎಂಥ ಮುಗ್ಧತೆ ಅವ್ರದ್ದು ಅಂತೇಳಿ. ಆಗ ಸುದೀಪ್ ಅವರು ಹೇಳ್ತಾರೆ, ಹುಡುಗಿ ಯಾರು ಅಂತೇಳಿ ನಮಗೂ ಗೊತ್ತಿಲ್ಲ, ನಿಮಗೂ ಕೂಡ ಗೊತ್ತಿಲ್ವಾ? ಹನುಮಂತ ಏನೂ ನಿಮಗೆ ಹೇಳಿಲ್ವಾ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ಹನುಮಂತನ ತಾಯಿ ಇಲ್ಲ ಸರ್, ನಮಗೇನೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾರೆ. ಮನಸ್ಸು ತಡೆಯಲು ಆಗದೆ ತಾಯಿ ಹನುಮಂತ ಯಾರಪ್ಪ ಆ ಹುಡುಗಿ ಅಂತೇಳಿ ಕೇಳಿದಾಗ ಹನುಮಂತ ನಾಚಿ ನೀರಾಗಿ ಬಿಡ್ತಾನೆ. ಆಗ ಸುದೀಪು ಹುಡುಗಿ ಯಾರೇ ಆಗಲಿ ಹನುಮಂತ ಇಷ್ಟಪಟ್ಟರೆ ನಿಮಗೆ ಇಷ್ಟ ಇಲ್ಲ ಅಂಥೇಳಿ ಮತ್ತೆ ಕೇಳ್ತಾರೆ. ಆಗ ಹನುಮಂತನ ತಾಯಿಗೆ ಇದು ಕಾಮಿಡಿ ಅಂತೇಳಿ ಅರ್ಥ ಆಗುತ್ತೆ. ಆಗ ಹ್ಞೂ ಸರ್, ಹನುಮಂತಗೆ ಇಷ್ಟ ಆಗಿದ್ದರೆ ನಮಗೂ ಓಕೆ ಅಂತೇಳಿ ಹೇಳೇ ಬಿಡ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಾಣದ ಪ್ರೇಯಸಿಯ ಮಾತು ಕೊನೆಗೊಳ್ಳುತ್ತದೆ. ಇದು ಈ ಗ್ರ್ಯಾಂಡ್ ಫಿನಾಲೆಗೆ ಅಷ್ಟೇ ಸೀಮಿತವಾಗಿರೋದಿಲ್ಲ. ಇನ್ನು ಮುಂದೆಯೂ ಕೂಡ ಬಹುಶಃ ಇದ್ರ ಬಗ್ಗೆ ಚರ್ಚೆಗಳು ನಡೀತವೆ. ಹನುಮಂತ ಒಳಗಡೆನೂ ಕೂಡ ಹೇಳಿದ್ದ, ನಾನು ಟ್ರೋಫಿಯನ್ನು ಗೆದ್ದರೆ ಟ್ರೋಫಿ ಹಿಡ್ಕೊಂಡೋಗಿ ಹುಡುಗಿಯನ್ನು ಕೇಳ್ತೀನಿ, ಯಾಕೆ ನನಗೆ ಹುಡುಗಿ ಕೊಡೋದಿಲ್ಲ, ನಾನು ಬಿಗ್ ಬಾಸ್ ವಿನ್ನರಿಗ ಯಾಕೆ ಕೊಡಲ್ಲ ಅಂತೇಳಿ ಕೇಳ್ತೀನಿ ಅಂತೇಳಿ. ಅಲ್ಲಿಗೆ ಹನುಮಂತ ಪ್ರೀತಿಸ್ತಿರುವಂಥ ಹುಡುಗಿಯನ್ನು ಒಪ್ಪಿಸುವಂಥ ಕೆಲಸಕ್ಕೆ ಸುದೀಪ್ ಕೂಡ ಕೈ ಹಾಕ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹನುಮಂತ ಬಯಸಿದರೆ ಸುದೀಪ್ ಅವರ ಬೆನ್ನಿಗೆ ನಿಲ್ತಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇಷ್ಟೆಲ್ಲ ಮಾತುಗಳಿದ್ರೂ ಕೂಡ ಹನುಮಂತ ಅಲ್ಲಿ ಮಾತನಾಡಿದ್ದೆಷ್ಟು 3 ಮತ್ತೊಂದು ಅಷ್ಟು ಸಿಂಪಲಾಗಿ ಮತ್ತು ಹೆಚ್ಚು ಮಾತನಾಡದಂಥ ಹನುಮ ಎಲ್ರಿಗೂ ಕೂಡ ಇಷ್ಟ ಆಗೋದು. ಅದಕ್ಕೆ ಪ್ರಸಂಗಿ ಅಲ್ವೇ ಅಲ್ಲ. ತನ್ನದೆಷ್ಟಿದೆ ಅಷ್ಟು ಮಾತನಾಡ್ತಾನೆ. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಒಂದೇ ಒಂದು ಮಾತನಾಡಲ್ಲ. ನಿಜವಾಗ್ಲೂ ಕೂಡ ಹನುಮಂತನಿಗೆ ಪ್ರೇಯಸಿ ಇದ್ದಾಳ ಇಂಥದ್ದೊಂದು ಪ್ರಶ್ನೆ ಇದೆ. ಹನುಮಂತ ಹೇಳೋ ಪ್ರಕಾರ, ಅವರ ಸ್ನೇಹಿತರು ಹಾಗೂ ಪೋಷಕರು ಹೇಳೋ ಪ್ರಕಾರ ಹನುಮಂತನಿಗೆ ಯಾರೂ ಕೂಡ ಪ್ರೇಯಸಿ ಇಲ್ಲ. ಆದರೆ ಹನುಮಂತ ಅವರನ್ನು ಮಾತನಾಡಿಸುವಾಗ ನಾಚಿಕೆ ನೋಡಬೇಕು ಅಂತ ಹೇಳ್ಬಿಟ್ಟು ಸುದೀಪ್ ಹಾಗೂ ಮನೆಯ ಮಂದಿ ಎಲ್ಲ ಪ್ರೇಯಸಿಯ ವಿಚಾರವನ್ನು ತೆಗೆದು ಮಾತನಾಡಿಸ್ತಾರೆ. ಇದು ಹನುಮಂತಗೆ ಮಾತ್ರ ಸ್ವಲ್ಪ ಇರುಸು ಮುರುಸು ಆಗುತ್ತೆ. ಯಾಕಂತ ಹೇಳಿದ್ರೆ ಆತ ಬದುಕು ಬಂದಿರೋದೇ ಆ ರೀತಿ ಅಲ್ವಾ. ಬಟ್ ಅದೇನೇ ಇದ್ರೂ ಕೂಡ ಹನುಮಂತನ ಮುಂದಿನ ಕನಸುಗಳು, ಅದರಲ್ಲಿ ಪ್ರಮುಖವಾಗಿರೋದೇ ಈ ಮದುವೆ ವಿಚಾರದ ಬಗ್ಗೆ ಗುರೂಜಿ ಹೇಳಿದ್ದು, ಬಹುಶಃ ಮುಂದಿನ ಜೀವನದ ಬಗ್ಗೆ ಹೇಳಿರೋದು, ಅವೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಈಗ ರಾಜಯೋಗ ಅಂತೂ ಹನುಮಂತಕ್ಕೆ ನಡೀತಿದೆ. ಈ ರಾಜಯೋಗದಲ್ಲೇ ಮದುವೆ ಆಗಿ ಅವರ ದಾಂಪತ್ಯವೂ ಕೂಡ 100 ವರ್ಷಗಳ ಕಾಲ ಸುಖವಾಗಿ ಇರಲಿ ಅನ್ನೋದು ಎಲ್ಲರ ಆಶಯ. ನೀವೇನು ಹಾರೈಸ್ಲಿಕ್ಕೆ ಇಚ್ಛಪಡ್ತೀರ ಸ್ನೇಹಿತರೆ? ಜೊತೆಗೆ ಹನುಮಂತನ ಕಷ್ಟದ ದಿನಗಳು ಇನ್ನಾದರೂ ಕೂಡ ದೂರ ಆಗುತ್ತೆ ಅಂತೇಳಿ ನಿಮ್ಗೆ ಅನ್ಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.